ಪೊಲೀಸ್ ಕಮಿಷನರ್ ಒಬ್ಬರು ಕುಟ್ಲಗೆಂಟ್ರಿ ಕೊಟ್ರ. ಉಪಮೆಗಿಲ್ಲದ ಅಗ್ರಗೋಡೆಯಲ್ಲಿ ಸ್ಟಾರು ಮಿನುಗುತ್ತಿದ್ದ. ಹೊಸತ್ತು ಪೊಲೀಸ್ ಕಮಿಷನರ್ ಒಬ್ಬರು ಕುಟ್ಲಗೆಂಟ್ರಿ ಕೊಟ್ರ. ಹೌದು, ಉಪಮೆಗಿಲ್ಲದ ಅಗ್ರಗೋಡೆಯಲ್ಲಿ ಸ್ಟಾರು ಮಿನುಗುತ್ತಿದ್ದ. ಹೇಗಿದನು ಕಂಡು ನಮ್ಮ ಜಿಲ್ಲೆಯ ಜನರು ಬಾಳ ಖುಷಿ ಪಟ್ರ. ಅಕ್ರಮ ಸುಲಿಗೆ ಮಕ್ಕ ದಂಧೆ ಇನ್ನೂ ಇಲ್ಲ ಅಂತ. ಧರಣಿ ಮಾಡುವುದು ಶೋಕಿಗೆಂದು, ಜನಪದ ಚಳುವಳಿಗಳು ಕೇವಲವೆಂದು ತಿರಸ್ಕಾರದಿಂದ ಕಾಣುವ ನೀವು ಪೊಲೀಸ್ ಇಲಾಖೆಗೆ ಲಾಯಕ್ಕಲ್ಲ. ಮಂಗಳೂರಿಗೆ ನೀವು ಬೇಕಾಗಿಲ್ಲ. ಮಂಗಳೂರು ಬಿಟ್ಟು ತೊಲಗಿಬಿಡಿ. ಡೌನ್ ಡೌನ್ ಕಮಿಷನರ್. ಗೋ ಬ್ಯಾಕ್ ಅಗ್ರವಾಲ್. ಹಲೋ ಮಿಸ್ಟರ್ ಅಗರ್ವಾಲ್. ಪೊಲೀಸ್ ರಾಜ್ ನಡೆಯುವುದು ಇಲ್ಲೇ. ಇನ್ಕ್ಲಾಬ್ ಜಿಂದಾಬಾದ್. ಈ ದಿನ ಮಂಗಳೂರಾಗ್ಲಿ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಒಳಗಡೆ ಯಾವ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿ ಈ ಜಿಲ್ಲೆಯ ಮಂಗಳೂರಿನ ಜನತೆಗೆ ಇವತ್ತು ಗೊತ್ತಾಗಿದೆ. ಒಂದು ರೀತಿಯ ಸರ್ವಾಧಿಕಾರಿ ಧೋರಣೆ. ಇವತ್ತು ಜನಸಾಮಾನ್ಯರ ಪ್ರಶ್ನೆಗಳ ಮೇಲೆ ಮಂಗಳೂರಿನಲ್ಲಿ ಪ್ರತಿಭಟನೆ ಮಾಡಬಾರ್ದಂತೆ, ಜನತೆಯ ನೋವುಗಳನ್ನ ಜನಸಾಮಾನ್ಯರಿಗೆ ತಿಳಿಸ್ಲಿಕ್ಕೆ ಅವಕಾಶ ಇಲ್ಲಂತೆ. ಆ ರೀತಿಯಾದಂತಹ ಒಂದು ಪರಿಸ್ಥಿತಿಯನ್ನ ಮಂಗಳೂರಿನ ಪೊಲೀಸ್ ಕಮಿಷನರ್ ಅನುಪಮ್ ಅಗ್ರವಾಲ್ ರವರು ಇವತ್ತು ನಿರ್ಮಾಣ ಮಾಡಿದ್ದಾರೆ. ಇವತ್ತು ಜನಸಾಮಾನ್ಯರ ಪ್ರಶ್ನೆ, ರಸ್ತೆ ರಿಪೇರಿ ಆಗಬೇಕು, ಕುಡಿಯುವ ನೀರಿನ ಪ್ರಶ್ನೆ ಅಥವಾ ಇನ್ನಿತರ ಜನಪರ ಪ್ರಶ್ನೆಗಳನ್ನು ಮುಂದಿಟ್ಟುಕೊಂಡು ಹೋರಾಟ ಮಾಡಿದ್ರೆ ಈ ಪೊಲೀಸ್ ಕಮಿಷನರ್ಗೆ ಏನಾಗಬೇಕು? ಹೆದ್ದಾರಿ ಅವ್ಯವಸ್ಥೆಗಳ ಬಗ್ಗೆ ನಾವಿವತ್ತು ಮಾತಾಡ್ತಕ್ಕಂಥದ್ದು. ಹೆದ್ದಾರಿ ಅವ್ಯವಸ್ಥೆಗಳ ಮಾತಾಡುವಾಗ ನಾವು ಕೇಂದ್ರ ಸರ್ಕಾರದ ವಿರುದ್ಧ ಅವ್ಯವಸ್ಥೆಗಳಿಂದ ಧ್ವನಿಯನ್ನೆತ್ತಾ ಇರುವಾಗ ಈ ಪೊಲೀಸ್ ಕಮಿಷನರ್ ಅವರ ಏಜೆಂಟ್ ಆಗಿ ಇವತ್ತು ವರ್ತನೆ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಇಂಥ ಜನವಿರೋಧಿಯಾಗಿ ವರ್ತನೆ ಮಾಡ್ತಕ್ಕಂಥ ಒಂದು ಪೊಲೀಸ್ ರಾಜ್ಯವನ್ನ ನಿರ್ಮಾಣ ಮಾಡ್ತಕ್ಕಂಥ ಇಂಥ ಧೋರಣೆ ಉಳ್ಳಂತ ಪೊಲೀಸ್ ಕಮಿಷನರ್ ಇಲ್ಲಿಂದ ಎತ್ತಂಗಡಿ ಮಾಡಬೇಕು, ಅವರ ವರ್ಗಾವಣೆ ಮಾಡ್ಬೇಕಂತೇಳಿ ಸಿಪಿಐಎಂ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ವತಿಯಿಂದ ಇವತ್ತು ನಾವು ಪ್ರತಿಭಟನೆಯನ್ನ ಸಭೆಯನ್ನು ಇವತ್ತು ಮಾಡ್ತಾ ಇದ್ದೀವಿ. ಇವತ್ತು ಮಂಗಳೂರು ಪೊಲೀಸ್ ಕಮಿಷನರ್ ನಗರದಲ್ಲಿ ಅನಧಿಕೃತವಾಗಿ ಹೇರಿರುವಂತಹ ಒಂದು ತುರ್ತು ಪರಿಸ್ಥಿತಿಯ ವಿರುದ್ಧ, ಪೊಲೀಸ್ ರಾಜ್ಯದ ವಿರುದ್ಧ, ಸರ್ವಾಧಿಕಾರದ ವಿರುದ್ಧ ನಾವಿಲ್ಲಿ ಪ್ರತಿಭಟನೆಗೆ ಸೇರಿದ್ದೇವೆ. ಆರಂಭದಲ್ಲೇ ಹೇಳಲಿಕ್ಕೆ ಬಯಸ್ತೀನಿ, ಇದು ಕೂಳೂರಿನಲ್ಲಿ ನಡೆದಂತಹ ರಾಷ್ಟ್ರೀಯ ಹೆದ್ದಾರಿ ದುರಸ್ತಿಗೆ ಒತ್ತಾಯಿಸಿ ನಡೆದಂತಹ ಧರಣಿಯ ಕಾರಣಕ್ಕೆ ಮುನೀರ್ ಕಾಟಿಪಳ್ಳ ಮೇಲೆ ಹೂಡಿರುವಂತಹ ಒಂದು FIR ನ ಕಾರಣಕ್ಕಾಗಿ ನಡೆಸ್ತಾ ಇರುವಂತಹ ಪ್ರತಿಭಟನೆ ಅಲ್ಲ. ಇದು ಮಂಗಳೂರಿನಲ್ಲಿ ಜನಸಾಮಾನ್ಯರ, ದುಡಿಯುವ ಜನಗಳ ಶಾಂತಿ ನೆಮ್ಮದಿ ಬಯಸುವ ಚಳುವಳಿಗಳ ಹೋರಾಟಗಳನ್ನ ಹತ್ತಿಕ್ಕುವ ಪ್ರತಿಭಟನೆ ಧರಣಿಗಳನ್ನ ನಿಷೇಧಿಸುವಂತಹ ಪೊಲೀಸ್ ರಾಜ್ಯದ ವಿರುದ್ಧದ ಪ್ರತಿಭಟನೆ ಅನ್ನುವಂಥದ್ದನ್ನು ನಾನು ಆರಂಭದಲ್ಲಿ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೀನಿ. FIRಗಳು ನಮಗೆ ಹೊಸತೇನಲ್ಲ. ಬೇರೆ ಬೇರೆ ಹೋರಾಟಗಳ ಸಂದರ್ಭದಲ್ಲಿ ಹೋರಾಟಗಳು ವ್ಯವಸ್ಥೆ ಮತ್ತು ನಮ್ಮ ಮಧ್ಯೆ ಹೋರಾಟಗಾರರ ಮಧ್ಯೆ ತಿಕ್ಕಾಟಗಳಿಗೆ ಕಾರಣ ಆದಂತಹ ಸಂದರ್ಭದಲ್ಲಿ ಹಲವು FIRಗಳು ನಮ್ಮ ಮೇಲೆ ಬಿದ್ದಿದೆ. ಆ FIRಗಳಿಗೆಲ್ಲ ನಾವು ಯಾವತ್ತು ಪ್ರತಿಭಟನೆಗಳ ದಾರಿಯಲ್ಲಿ ಹೋಗಿಲ್ಲ. ಆದರೆ ಈ ಬಾರಿ ನಾವು FIR ಆಗ್ತಾ ಇರುವಂತಹ ಒಂದು FIR, ಎರಡು FIR ಅಲ್ಲ, ಸರಣಿಯಾಗಿ FIRಗಳನ್ನ ಹಾಕಿ ಆ ಪ್ರತಿಭಟನೆಗಳನ್ನ ನಡೆಯುವ ರೀತಿಯಲ್ಲಿ ನೋಡ್ತೀವಿ. ಪ್ರತಿಭಟನಾಕಾರರು, ಚಳವಳಿಗಾರರು, ಜನಪರ ಸಂಘಟನೆಗಳು ಕಮಿಷನರ್ ಮುಂದೆ, ಪೊಲೀಸ್ ಕಮಿಷನರ್ ಅಗ್ರವಾಲ್ ಮುಂದೆ ಬಂದು ನಡುಬಗ್ಗಿಸಿ ನಿಲ್ಲಬೇಕು ಅನ್ನುವಂತ ಅವರ ಅಹಂಕಾರಿ ವರ್ತನೆಯನ್ನ ಖಂಡಿಸಿ ನಾವು ಇವತ್ತು ಪ್ರತಿಭಟನಾ ಸಭೆಯನ್ನು ಹಮ್ಮಿಕೊಂಡಿದ್ವಿ. ಲಾಕ್ಡೌನ್ ಅಂತ ಸಂದರ್ಭದಲ್ಲಿಯೂ ಕೂಡ ನಾವು ಅಗತ್ಯ ಬಿದ್ದಾಗ ಪ್ರತಿಭಟನೆಗಳನ್ನ ಹಮ್ಮಿಕೊಂಡಿದ್ವಿ. ಆದ್ರೆ ಇವತ್ತು ಈ ರೀತಿಯಲ್ಲಿ ಸರ್ವಾಧಿಕಾರವನ್ನ ಹೇರಿ ಬಿಜೆಪಿಗೆ ಇಷ್ಟ ಆಗದ ಬಿಜೆಪಿಯ ಸಂಸದ ಶಾಸಕರನ್ನ ಪ್ರಶ್ನೆ ಮಾಡುವಂತಹ ಧರಣಿಯನ್ನ
ಹತ್ತಿಕ್ಲಿಕ್ಕೆ ನೋಡಿದ್ರು. ನಾವು ಧ್ವನಿವರ್ಧಕ ಬಿಟ್ಟು ಧ್ವನಿವರ್ಧಕಕ್ಕೆ ಅನುಮತಿ ಕೊಡ್ಲಿಲ್ಲ, ಟೆಂಟ್ ಹಾಕ್ಲಿಕ್ಕೆ ಅನುಮತಿ ಕೊಡ್ಲಿಲ್ಲ, ಟೆಂಟ್ ಹಾಕ್ಲಿಲ್ಲ. ನಾವು ಎಲ್ಲ ಒಂದು ಜನರಿಗೆ ತೊಂದರೆ ಆಗದಂತಹ ರಸ್ತೆ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಒಂದು 3 ಜನ ಧರಣಿ ಮಾಡಿದ್ವಿ. ಸಂಜೆ ಬಂದು FIR ಆಗ್ತಿತ್ತು. ಆಯ್ತು, ಅದೊಂದೇ FIR ಅಲ್ಲ, ಇಲ್ಲೇ ಇದೇ ವಿಧಾನಸೌಧದ ಮುಂಭಾಗ 15 ದಿವಸ ಮೊದಲಾಗಿ ನಾವು ಒಂದು ಅನುಮತಿಗಾಗಿ ಪತ್ರ ಕೊಟ್ಟು ಇಲ್ಲಿ ಪ್ಯಾಲೇಸ್ನಲ್ಲಿ ಶಾಂತಿ ನೆಲೆಸಬೇಕು ಅಂತ ಧರಣಿ ಮಾಡಿದ್ರೆ ಅದಕ್ಕೂ ಕೂಡ ಧರಣಿಯ ಹಿಂದಿನ ದಿವಸ ನೋಟಿಸ್ ಜಾರಿ ಮಾಡಿದ್ರು. ನೀವು ಧರಣಿ ಪ್ರತಿಭಟನೆ ಮಾಡುವ ಹಾಗಿಲ್ಲ. ಯಾಕೆ ಅಂದ್ರೆ ಅದು ಬಿಜೆಪಿಯವರಿಗೆ ಇಷ್ಟ ಆಗಲ್ಲ ಅಷ್ಟೇ. ನಮ್ಮ ಅಡುಪ ಮಗನವರು ಬಾಸ್ ಯಾರಂದ್ರೆ ಬಿಜೆಪಿಯವರು, ಸಂಘ ಪರಿವಾರದವರು. ಬಹುಶಃ ಸಂಘಟನೆ ಕೇಂದ್ರದ ಸೂಚನೆಗಳನ್ನು ಅವರು ಪಾಲಿಸ್ತಾರೆ ಹೊರತು ರಾಜ್ಯ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಸೂಚನೆಗಳನ್ನು ಅವರು ಲೆಕ್ಕಕ್ಕೆ ಹಾಕಲ್ಲ. ನಾವು ಮಂಗಳೂರಿನಲ್ಲಿ ಕುಡಿಯುವ ನೀರಿಗಾಗಿ ನಗರ ಪಾಲಿಕೆ ಎದುರು ಪ್ರತಿಭಟನೆ ಮಾಡಿ, ಆ ಸಂದರ್ಭದಲ್ಲಿ ಅನಗತ್ಯವಾಗಿ ಗಣಪತಿ ಸರ್ಕಲ್ ಇನ್ಸ್ಪೆಕ್ಟರ್ ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡಿ ನಾನು ಅವರ ವಿರುದ್ಧ ಕಾನೂನು ಸಮರ ಮಾಡಿದೆವು. ಕೊನೆಗೆ ಅವರು ಮಾಡಿದ್ದು ತಪ್ಪು ಅಂತ ಸಾಬೀತಾಗಿ 30,000 ರೂಪಾಯಿ ದಂಡ ಕಟ್ಟಿದೆ. ನಂತರ ಅವರು ಏನೇನಾದರೂ ಒಂದು ಇಡೀ ರಾಜ್ಯಕ್ಕೆ ಗೊತ್ತಿದೆ. ಕಮ್ಯುನಿಸ್ಟರು, DYFI ಸಂಘಟನೆಗಳು ಈ ಜಿಲ್ಲೆಗೆ ಜನಪರವಾಗಿ ಹೋರಾಟದ ಹಿನ್ನೆಲೆ ಇದೆ, ಆ ಚರಿತ್ರೆ ಇದೆ. ನಾವ್ಯಾರು ಕ್ರಿಮಿನಲ್ಗಳಲ್ಲ, ನಾವ್ಯಾರು ಸೆಕೆಂಡ್ ನಂಬರ್ ವ್ಯಾಪಾರ ಮಾಡುವವರಲ್ಲ. ಅತ್ಯಂತ ಪ್ರಜಾಸತ್ತಾತ್ಮಕವಾಗಿ ಹೋರಾಟ ಮಾಡುವವರು. ಜನರ ಸಮಸ್ಯೆಗಾಗಿ ಅನೇಕ ಜನರಿಗೆ, ಲಕ್ಷಾಂತರ ಜನರಿಗೆ ನಮ್ಮಿಂದ ಅನುಕೂಲ ಆಗಿದೆ. DCP ಸಾಹೇಬ್ರೆ, ನೀವು ಎಷ್ಟು ಡಿಗ್ರಿ ಪಡೆದಿದ್ದೀರಿ ನೋಡಿ, ಅದಕ್ಕಿಂತ 2 ಪಟ್ಟು ಡಿಗ್ರಿ ಪಡೆದವರು ನಮ್ಮ ಪಕ್ಷದ ನಾಯಕರಿದ್ದಾರೆ ಎನ್ನುವ ಸತ್ಯ ನಿಮಗೆ ಗೊತ್ತಿರಬೇಕು. ಅಧಿಕಾರ ಸಿಕ್ಕಿದೆ ಎನ್ನುವ ಕಾರಣಕ್ಕಾಗಿ ನಾವು ನಾಟಕೀಯವಾಗಿ ಪ್ರತಿಭಟನೆ ಮಾಡ್ತಾ ಇಲ್ಲ, ನಾವು ತೋರಿಕೆಗಾಗಿ ಪ್ರತಿಭಟನೆ ಮಾಡ್ತಾ ಇಲ್ಲ. ನಾವು ಅತ್ಯಂತ ಸತ್ಯದ ಪರವಾಗಿ, ನ್ಯಾಯದ ಪರವಾಗಿ, ಅನ್ಯಾಯದ ವಿರುದ್ಧ ಮಾಡುವವರು. ನಾವು ಯಾರು ಕೂಡ ಪೊಲೀಸರ ವಿರುದ್ಧ ಅಲ್ಲ, ಬಡಪಾಯಿ ಪೊಲೀಸರ ವಿರುದ್ಧ ಯಾವತ್ತೂ ಕೂಡ ವೈಯಕ್ತಿಕವಾಗಿ ನಾವು ವಿರುದ್ಧ ಬಣಿಸಿಲ್ಲ. ಮಂಗಳೂರಿನಲ್ಲಿ CPM ಪಕ್ಷ ಸಂವಿಧಾನಬದ್ಧವಾದಂತಹ ಹಕ್ಕನ್ನು ರಕ್ಷಿಸಲಿಕ್ಕಾಗಿ ಪ್ರತಿಭಟನೆ ಮಾಡ್ತಾ ಇದೆ. ಒಬ್ಬ ಅಧಿಕಾರಿಯನ್ನು ನಿಯಂತ್ರಿಸಲು ಸಾಧ್ಯವಾಗದಂತ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ, ಪೊಲೀಸ್, ಗೃಹ ಸಚಿವರು, ಹಾಗೆಯೇ ಈ ಒಂದು ರಾಜ್ಯ ಸರ್ಕಾರ ಏನಿದೆ, ಈ ರಾಜ್ಯ ಸರ್ಕಾರ ತನ್ನ ಕರ್ತವ್ಯವನ್ನು ನಿರ್ವಹಿಸಲು ವಿಫಲವಾದಾಗ ಯಾವ ರೀತಿ ಪ್ರಜಾಪ್ರಭುತ್ವ ಹಕ್ಕುಗಳು ದಮನ ಆಗ್ತದೆ ಎಂಬ ನಿದರ್ಶನ ನಾವು ಮಂಗಳೂರಲ್ಲಿ ಕಾಣ್ತಾ ಇದ್ದೇವೆ. ಈ ಮಂಗಳೂರು ಎಂಬ ಜಿಲ್ಲೆ ಏನಿದೆ, ಮಂಗಳೂರು ಜಿಲ್ಲೆ ಇಡೀ ದೇಶ ಮತ್ತು ವಿಶ್ವದಲ್ಲಿ ಆಗುವಂತ ಬೆಳವಣಿಗೆಗೆ ಕೇಂದ್ರ ಬಿಂದು ಆಗಿದೆ. ಈ ಕೇಂದ್ರ ಬಿಂದು ಇರುವಂತ ಈ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆ ಬೆಳವಣಿಗೆ ಆಗುತ್ತಾ ಇಡೀ ದೇಶದಲ್ಲಿ, ವಿಶ್ವದಲ್ಲಿ ಮಂಗಳೂರು ಏನೊಂದು ತೋರಿಸಲಿಕ್ಕೆ ಸಾಧ್ಯತೆ ಆಗಿರುವುದು ಸ್ವಾತಂತ್ರ್ಯ ಪೂರ್ವದ ಹೋರಾಟ, ಸ್ವಾತಂತ್ರ್ಯ ಸಿಕ್ಕಾಗ ಹೋರಾಟ, ನಂತರ ಅವಧಿಯಲ್ಲಿ ಇಂದಿನ ತನಕ ನಡೆದಿರುವಂತಹ ಹೋರಾಟದ ಭಾಗವಾಗಿ ನಡೆದಿದೆ ಎಂಬ ಅರ್ಥ ಮಾಡಬೇಕು. ಕಮ್ಯುನಿಸ್ಟ್ ಚಳವಳಿ ಸ್ವಾತಂತ್ರ್ಯ ಪೂರ್ವದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇತ್ತು. ನಾವು ಸಾಹಿತ್ಯವನ್ನು ಓದಿದಾಗ ಯೂನಿವರ್ಸಿಟಿಯಲ್ಲಿ ಕಲಿಯುತ್ತಿರುವಂತಹ ವಿದ್ಯಾರ್ಥಿಗಳು ಕೂಡ, ಸಂಶೋಧನೆ ಮಾಡುತ್ತಿರುವ ವಿದ್ಯಾರ್ಥಿಗಳು ಕೂಡ, ಅದು ಭೂಸುಧಾರಣ ವಿಚಾರ ಆಗಿರ್ಬೋದು, ಅದರ ಹಿಂದಿನ ಹಲವಾರು ಕಾನೂನು ಕ್ರಮಗಳು ಬರಲಿಕ್ಕಾಗಿ ನಡೆದಿರುವಂತಹ ಹೋರಾಟ ಆಗಿರ್ಬೋದು, ಆ ಸಂಶೋಧನಾ ವಿದ್ಯಾರ್ಥಿಗಳು ಈಗಲೂ ದಾಖಲೆಪಡಿಸಿದ್ದು ನಾವು ನೋಡ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೆ ಇದ್ದದ್ದು ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟ್ ಮಾತ್ರ. ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಕಮ್ಯುನಿಸ್ಟ್ ಚಳವಳಿ ನಡೆಸುವಂತಹ ಹೋರಾಟದ ಭಾಗವಾಗಿ ಮಂಗಳೂರಿನಿಂದ ಪ್ರಾರಂಭವಾಗಿ ದೇಶದಲ್ಲಿ ಕಾರ್ಮಿಕ ಕಾನೂನಾಗಲಿ ಇತರ ಕಾನೂನು ಬಂದಿರುವುದು. ಈ ಕಾರ್ಮಿಕ ಕಾನೂನುಗಳು ಇತರ ಕಾನೂನು ಬರಲಿಕ್ಕಾಗಿ
ಇಲ್ಲಿ ಸುತ್ತಮುತ್ತಲು ದುಡಿಯುವಂತಹ ಕಾರ್ಮಿಕರನ್ನು ಸಂಘಟಿಸಿ ಅವರ ಮೇಲೆ ನಡೀತಿರುವಂತಹ ದೌರ್ಜನ್ಯ ಹಿಮ್ಮೆಟ್ಟಿಸುವ ಮುಖಾಂತರ ಕಾರ್ಮಿಕ ಕಾನೂನುಗಳು ಇತರ ಕಾನೂನುಗಳನ್ನು ಮಾಡ್ಲಿಕ್ಕೆ ಸಾಧ್ಯತೆ ಆಗಿರೋದು ಈ ಕೆಂಬಾವುಟದ ಚಳವಳಿಗೆ ಅಂತ ಅರ್ಥ ಮಾಡ್ಬೇಕು. ನಾನು ಈ ವಿಚಾರವನ್ನು ಯಾಕೆ ಹೇಳ್ತೇನೆ, ಪೊಲೀಸ್ ಅಧಿಕಾರಿಗಳು ಬರ್ತಾರೆ ಅಥವಾ ಜಿಲ್ಲಾಧಿಕಾರಿಗಳು ಬರ್ತಾರೆ. ಈ ಅಧಿಕಾರಿಗಳು ಬರುವಂತಹ ಸಂದರ್ಭದಲ್ಲಿ ಅವರು ನೋಡುವಂತ ಕನ್ನಡಕ ಏನಿರ್ತದೆ ಅಥವಾ ನೋಡುವಂತ ವಿಧಾನ ಏನಿರ್ತದೆ, ಈ ನಗರದಲ್ಲಿರುವಂತ ಶ್ರೀಮಂತರಿಗೆ ಬದುಕಲಿಕ್ಕೆ ಬೇಕಾದಂತ ವ್ಯವಸ್ಥೆ ಮಾಡಲಿಕ್ಕೆ ಮಾತ್ರ ಇರುವುದು. ಆದ್ರೆ ಸಂವಿಧಾನದಲ್ಲಿ ಕಟ್ಟ ಕಡೆಯ ವ್ಯಕ್ತಿಗೆ ಕೂಡ ಬದುಕಲಿಕ್ಕೆ ಬೇಕಾದಂತ ಅವಕಾಶವನ್ನು ಸಂವಿಧಾನ ಕೊಟ್ಟಿದೆ. ಅದು ಅರ್ಥ ಮಾಡಬೇಕು. ಟೋಲ್ಗೇಟ್ ಅಲ್ಲಿ ಅದೊಂದು ಅಕ್ರಮ ಟೋಲ್ಗೇಟು 6 ವರ್ಷಗಳಿಂದ ನಿರಂತರವಾಗಿ ಅದರ ವಿರುದ್ಧ ಹೋರಾಟ ಮಾಡಿದ್ದೇವೆ. ಯಜಮಾನಿಯಿಂದ ಸುರತ್ಕಲ್ಗೆ ಪಾದಯಾತ್ರೆ ಮಾಡಿದ್ದೇವೆ. ಟೋಲ್ಗೇಟ್ ಅನ್ನು ಮುತ್ತಿಗೆ ಹಾಕಿದ್ದೇವೆ. ಕೊನೆಯದಾಗಿ 35 ದಿವಸ ಆ ಟೋಲ್ಗೇಟ್ ಎದುರಿಗೆ ಟೆಂಟ್ ಹಾಕಿ ಅಹೋರಾತ್ರಿ ಸತ್ಯಾಗ್ರಹ ಮಾಡಿ ಆ ಟೋಲನ್ನು ಕಿತ್ತು ಬಿಸಾಡಿದ್ರೆ ನಂತರವೇ ನಾವು ಹಿಂದೆ ಮನೆಗೆ ಹೋದದ್ದು. ಏನಿದ್ರಲ್ಲಿ ಆ ಟೋಲಲ್ಲಿ ಒಂದು ದಿನಕ್ಕೆ 18 ಲಕ್ಷ ರೂಪಾಯಿ ಸಂಗ್ರಹ ಆಗ್ತಾ ಇತ್ತು. ನಿನ್ನೆಗೆ ಆ ಟೋಲ್ ಬಂದಾಗಿ 2 ವರ್ಷ ಆಯಿತು. ಈ 2 ವರ್ಷದಲ್ಲಿ ವಾಹನದಲ್ಲಿ ಹೋಗುವವರಿಗೆ ಸರಿಸುಮಾರು 150 ಕೋಟಿ ರೂಪಾಯಿ ಉಳಿದಿದೆ. ನಮಗೆ ಜಾಸ್ತಿ ವೆಹಿಕಲ್ಗಳು ಇಲ್ಲ. ಟೋಲ್ ಕೊಡುವಂತ ವೆಹಿಕಲ್ 4 ಚಕ್ರದ ವೆಹಿಕಲ್ಗಳು ಇಲ್ಲ. ಇದೇ ಒಂದು 2 ವೀಲರ್ ಇರ್ಬೋದು. ಇದು ಗೋಯಲ್ಗೆ ಹೇಳುವುದು. ನಮ್ಮ ಹೋರಾಟದಿಂದ ಗೋಯಲ್ ಮನೆಯವರ ವಾಹನಗಳು ಹೋಗೋಕೆ ಲಾಭ ಆಗಿರ್ಬೋದು. ಇನ್ನೊಂದು ಹೇಳ್ತೇವೆ, ಅರೇಕಳದಲ್ಲಿ ಡ್ಯಾಮ್ ಮತ್ತು ಬ್ರಿಡ್ಜ್ ಮಾಡಿದ್ರು. ಅದು ಉಳ್ಳಾಲ ಕ್ಷೇತ್ರ, ಮಂಗಳೂರು ಕ್ಷೇತ್ರ. ಅಲ್ಲಿ ಆಗಿ ಅದು ಕ್ಯೂರಿಂಗ್ ಎಲ್ಲ ಆಗಿ 6 ತಿಂಗಳು 8 ತಿಂಗಳಾದ್ರೂ ಕೂಡ ಅದನ್ನು ಓಪನ್ ಮಾಡಲಿಲ್ಲ. ಓಪನ್ ಮಾಡಿದ್ರೆ ಅರೇಕಲ್ನವರಿಗೆ, ಬಾವೂರಿನವರಿಗೆ, ಕೊಡಾಜಿ ಅವರಿಗೆ ಮಂಗಳೂರಿಗೆ ಬರ್ಲಿಕ್ಕೆ 3 ಕಿಲೋಮೀಟರ್ ಸಾಕು. ಯಾಕೆ ಓಪನ್ ಮಾಡಲಿಲ್ಲ? ಆಗ ಬಿಜೆಪಿ ಗೌರ್ಮೆಂಟ್ ಇತ್ತು. ಬಿಜೆಪಿ ಮಂತ್ರಿಗಳನ್ನು ಕರೆದು ಉದ್ಘಾಟನೆ ಮಾಡಬೇಕಾಗ್ತದೆ ಅಂತ ನಮ್ಮಲ್ಲಿನ ಶಾಸಕರು ಅದನ್ನು ಮುಂದೂಡ್ತಾ ಬಂದರು. ಜನರ ತಾಳ್ಮೆ ತಪ್ಪಿತ್ತು. ಡಿವೈಎಫ್ಐ ಅವರ ಹತ್ರ ಹೇಳಿದರು ಏನು ಮಾಡುವುದಿದನು ಅಂತ. ಡಿವೈಎಫ್ಐ ಅವರು ತೀರ್ಮಾನ ಮಾಡಿ ಆ ಗೇಟ್ ಅನ್ನು ತೆಗೆದು ಬಿಸಾಡಿದ್ರು. ಡಿವೈಎಫ್ಐ ಅವರ 15 ಜನರ ಮೇಲೆ ಕೇಸ್ ಆಯಿತು. ಆದರೆ ಆ ಎಫ್ಐಆರ್ ಮಾಡಿದ ಆ ಕೊನೆಯ ಸ್ಟೇಷನ್ನ SI ಬರುವುದು ಅದೇ ರೂಟಲ್ಲಿ. ಆಮೇಲೆ ಅವತ್ತೇ ಹೋಗಿದ್ದಾರೆ. ಹಾಗೆ 26 ಕಿಲೋಮೀಟರ್ ಸುತ್ತಿ ಬರಬೇಕು ಮಂಗಳೂರಿಗೆ. ಅಲ್ಲಿಂದ 3 ಕಿಲೋಮೀಟರ್ ಹೋಗ್ಲಿಕ್ಕೆ ಆಗ್ತದೆ. ಎಫ್ಐಆರ್ ಹಾಕಿದ SIಗೂ ಕೂಡ ಪ್ರಯೋಜನ ಆಗಿದೆ. ಆದರೆ ಎಫ್ಐಆರ್ ಆಗಿ ಕೋರ್ಟಿಗೆ ಅಲಿಯುವಂತಹವರು ಈಗ ಡಿವೈಎಫ್ಐ ಕಾರ್ಯಕರ್ತರು. ಅರುಣ್ ಗೋಯಲ್ಗೆ ಹೇಳಿದ್ದು ಪ್ರಚಾರಕ್ಕಾಗಿ ಮಾಡಿದ್ದಲ್ಲ. ಅರುಣ್ ಗೋಯಲ್ಗೆ ಇನ್ನೊಂದು ಹೇಳ್ತೇನೆ, ಬೆರ್ಮುದೆಯಲ್ಲಿ SEZ ನಲ್ಲಿ ಮಿನ್ ಎಣ್ಣೆ ಫ್ಯಾಕ್ಟರಿಯಲ್ಲಿ ಬಾಯ್ಲರಿಗೆ ಬಿದ್ದು 5 ಜನ ವಲಸೆ ಕಾರ್ಮಿಕರು ಸತ್ತು ಹೋದರು. ಅಲ್ಲಿಂದ ಪೋಸ್ಟ್ ಮಾರ್ಟಮ್ಗೆ ಮಂಗಳೂರಿಗೆ ಎಲ್ಲಕ್ಕೆ ತಂದರು. ಇಲ್ಲಿಂದ ಬ್ಯಾಕ್ ಮಾಡಿ ವೆಸ್ಟ್ ಬೆಂಗಾಲ್ಗೆ, ಅವರು ಪಶ್ಚಿಮ ಬಂಗಾಳದವರು ಅಲ್ಲಿಗೆ ಬ್ಯಾಕ್ ಮಾಡಿ ಹೋಗುವುದು ಅಂತಾಯಿತು. ಆವಾಗ ಡಿವೈಎಫ್ಐನ CPMನ ಕಾರ್ಯಕರ್ತರು ಬಂದು ಅಲ್ಲಿ ಸಭಾಗಾರದ ಎದುರು ನಿಂತು ಸತ್ತ ಈ 5 ಜನರಿಗೆ ಏನು ಅಂತ ಆಗಬೇಕು, ಆ ನಂತರ ನಾವು ಬಿಡುವುದು ಅಂತ ಹೇಳಿದ್ರು. SEZ ಕಂಪನಿ ಪ್ರತಿಯೊಬ್ಬರಿಗೂ ಕೂಡ ಮರಣಪಟ್ಟ ಪ್ರತಿಯೊಬ್ಬರಿಗೂ ಕೂಡ 15 ಲಕ್ಷ, 5 ಜನರಿಗೆ 75 ಲಕ್ಷ ಅವರ ಮನೆಗೆ ಅವರ ಸಂಬಂಧಿಕರ ಅಕೌಂಟಿಗೆ ಹಾಕಿದ್ರು. ಅರುಣ್ ಗೋಯಲ್ಗೆ ಇದು ಗೊತ್ತಿರಬೇಕು. ಪ್ರಚಾರಕ್ಕಾಗಿ ಮಾಡಿದ ಹೋರಾಟ ಅಲ್ಲ ಅದು. ಆ ಪಶ್ಚಿಮ ಬಂಗಾಳದವರು ನಮ್ಮ ಯೂನಿಯನ್ನಲ್ಲಿ ಇರಲಿಲ್ಲ, ನಮ್ಮ ಪಾರ್ಟಿಯವರು ಅಲ್ಲ. ಅವರ ಗುರ್ತವೇ ಇರಲಿಲ್ಲ. ವಿಷಯ ಗೊತ್ತಾದಾಗ ಮಧ್ಯಪ್ರವೇಶ ಮಾಡಿದ್ದು. ವಕೀಲನಾಥ್ ಒಳ್ಳೆಯಾಯಿತು. ಯಾಕೆಂದ್ರೆ ಈ ಅಕಲ್ವಾಳರಂತವರ ಹಣಬರವನ್ನು ಕೋರ್ಟಲ್ಲಿ ಪ್ರಶ್ನೆ ಮಾಡಿ ಬಹಿರಂಗಪಡಿಸಲಿಕ್ಕೆ ಒಂದು ಅವಕಾಶ ಉಂಟಲ್ಲ. ಮುನೇರಿ ಕಾಟಿಪಳ್ಳ ಪರವಾಗಿ ವಕಾಲತ್ ಹಾಕಿದ್ರೆ ಇವತ್ತು ಗೊತ್ತಾಯ್ತು. ಈ ಹಲವಾರು ಸಮಸ್ಯೆಗಳು ಗೊತ್ತಾಗುವುದು ಆ ಸಮಸ್ಯೆಗಳು ಬಂದಾಗ. ಅಕಲ್ವಾಳ್ರೆ ನಿಮ್ಮ ಹಣಬರವನ್ನೆಲ್ಲ ಬಿಚ್ಚಲಿಕ್ಕೆ ಬರಲೇಬೇಕು ನೀವು ಕೋರ್ಟಿಗೆ. ನಮ್ಮ ಕೊಪ್ಪು ಕೋರ್ಟ್ ಎದುರು ನಿಲ್ಲಬೇಕು. ಅದು ಪ್ರಧಾನಮಂತ್ರಿ ಆಗಿರ್ಲಿ, ನಮ್ಮ ಎದುರು ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರ ಹೇಳಲೇಬೇಕು. ಪೊಲೀಸ್
ಕೊಟ್ಲಗೆಂಟ್ರಿ ಕೊಟ್ರ ಉಪಮೆಗಿಲ್ಲದ ಅಗ್ರಗೋಡೆಯಲ್ಲಿ ಸ್ಟಾರು ಮಿನುಗುತ್ತಿದ್ದ ಹೊಸತ್ತು ಪೊಲೀಸ್ ಕಮಿಷನ್ ರೊಬ್ಬರು ಕೊಟ್ಲಗೆಂಟ್ರಿ ಕೊಟ್ರ ಹೌದು ಇಲ್ಲದ ಅಗ್ರಗೋಡೆಯಲ್ಲಿ ಸ್ಟಾರು ಮಿನುಗುತ್ತಿದ್ದ ಹೇಗಿದನು ಕಂಡು ನಮ್ಮ ಜಿಲ್ಲೆಯ ಜನರು ಬಾಳ ಖುಷಿ ಪಟ್ರ ಅಕ್ರಮ ಸುಲಿಗೆ ಮಕ್ಕ ತಂದೆ ಇನ್ನೂ ಇಲ್ಲ ಅಂತ ಏ ಶಾಂತಿ ನೆಮ್ಮದಿ ದಿನವೂ ತುಂಬಿ ತುಳುಕಬಹುದು ಅಂತ ಹೊಸತ್ತು ಪೊಲೀಸ್ ಕಮಿಷನರ್ ಒಬ್ಬರು ಕೊಟ್ಲಗೆಂಟ್ರಿ ಕೊಟ್ರ ಅಗ್ರಗೋಡೆಯಲ್ಲಿ ಸಾರು ಮಿನುಗುತ್ತಿದ್ದ ಹೊಸತ್ತು ಪೊಲೀಸ್ ಕಮಿಷನರ್ ಒಬ್ಬರು ಕೊಟ್ಲಗೆಂಟ್ರಿ ಕೊಟ್ರ ಉಪಮೆಗಿಲ್ಲದ ಅಗ್ರಗೋಡೆಯಲ್ಲಿ ಸಾರು ಮಿನುಗುತ್ತಿದ್ದ ಇವರ ಎಂಟ್ರಿಗೂ ಮೊದಲು ಇಲ್ಲಿ ಮರಳು ದಂಧೆ ಇತ್ತ ಕದ್ದು ಲೋಡು ಗಟ್ಟಲೆ ರಾತ್ರಿ ಸಾಗುತ್ತಿತ್ತ ಇವರು ಬಂದ ಮೇಲೆ ರಾತ್ರಿಯಲ್ಲೋಡು ಹಗಲೇ ಸಾಗುತ್ತೈತ ಹೊಸತ್ತು ಪೊಲೀಸ್ ಕಮಿಷನರ್ ಒಬ್ಬರು ಕೊಟ್ಲಗೆಂಟ್ರಿ ಕೊಟ್ರ ಬಾರಿಗಳಿಗೆ ಧೈರ್ಯ ತಂದು ಕೊಟ್ರ ಹೊಸತ್ತು ಪೊಲೀಸ್ ಕಮಿಷನರ್ ಒಬ್ಬರು ಕೊಟ್ಲಗೆಂಟ್ರಿ ಕೊಟ್ರ ಅಕ್ರಮ ಮರಳಿನ ಲಾಡಿಗಳಿಗೆ ಧೈರ್ಯ ತಂದು ಕೊಟ್ರ ಮಂಗಳೂರಲ್ಲಿ ಮಕ್ಕ ಜೂಜು ಕಂಡ ಬಟ್ಟೆ ಇತ್ತ ಹೊಸ ಕಮಿಷನರಿ ದಂಧೆಗೆ ಬ್ರೇಕು ಹಾಕೋ ಗ್ರಹಿಕೆ ಇತ್ತ ಇವರು ಬಂದ ಮೇಲೆ ದಂಧೆಕೋರರಿಗೆ ಸ್ವರ್ಗ ಸುಖ ಆಯ್ತಾ ಹೊಸತ್ತು ಪೊಲೀಸ್ ಕಮಿಷನರ್ ಒಬ್ಬರು ಕೊಟ್ಲಗೆಂಟ್ರಿ ಕೊಟ್ರ